ನಮ್ಮ ದೇಹಕ್ಕೆ ಅತ್ಯವಶ್ಯಕವಾಗಿ ಬೇಕಾಗಿರುವ ಜೀವಸತ್ವಗಳಲ್ಲಿ ಡಿ ವಿಟಮಿನ್ ಕೂಡ ಒಂದು. ನೀವು ಪದೇ ಪದೇ ದುಃಖಿತರಾಗಿದ್ದೀರಿ, ನೋವಿನಲ್ಲಿದ್ದೀರಿ ಅಂದರೆ ಅದಕ್ಕೆ ವಿಟಮಿನ್ ಡಿ ಕೊರತೆಯೂ ಕೂಡ ಕಾರಣ ಆಗಿರಬಹುದು. ಅದೇ ಹಿನ್ನೆಲೆ ಪ್ರಮುಖವಾಗಿ ಸೂರ್ಯನಿಂದ ಪಡೆಯುವ ಡಿ ಜೀವಸತ್ವವನ್ನು ಯಾವೆಲ್ಲ ಆಹಾರ ಮೂಲಗಳಿಂದಲೂ ಪಡೆದುಕೊಳ್ಳಬಹುದು ಅಂತಲೇ ತಿಳಿಯೋಣ ಬನ್ನಿ. ವಿಟಮಿನ್ ಡಿ ಕೊರತೆ ಎಲ್ಲ ವಯೋಮಾನದವರನ್ನು ಬಾಧಿಸಬಹುದು. ಕಾರಣ ಡಿ ಜೀವಸತ್ವ ದೊರೆಯುವ ಮೂಲಗಳ ಬಗ್ಗೆ ಇರುವ ಅರಿವಿನ ಕೊರತೆ. ಸೂರ್ಯನ ಬಿಸಿಲಿನಲ್ಲಿ ಸಾಕಷ್ಟು ಪ್ರಮಾಣದ ವಿಟಮಿನ್ ಡಿ ದೊರೆಯುತ್ತೆ ನಿಜ, ಆದ್ರೆ ದಿನದಲ್ಲಿ ಒಂದಿಷ್ಟು ಹೊತ್ತು ನಮ್ಮನ್ನು ನಾವು ಬಿಸಿಲಿಗೆ ಒಡ್ಡಿಕೊಳ್ಬೇಕಾಗತ್ತೆ. ಇಡೀ ದಿನ ಒಳಾಂಗಣದಲ್ಲೇ ವ್ಯವಹರಿಸಿ ಮನೆಯಿಂದ ಹೊರಬಿದ್ದ ಕೂಡಲೇ ಬಸ್ಸು, ಕಾರು, ಆಟೋ ಹತ್ತು ಬಿಡ್ತೀವಿ. ಇದಿಷ್ಟು ಸಾಲದಂತೆ ಬಿಸಿಲಿಗೆ ಟ್ಯಾನ್ ಆಗುವ ಭೀತಿಯಿಂದ ಶರೀರ ಹೊರಗೆ ಇಣುಕದಂತೆ ಮುಚ್ಚಿಕೊಳ್ಳುವವರು ಇದ್ದಾರೆ. ಹೇಗಾದ್ರೆ ಸೂರ್ಯನ ಬಿಸಿಲು ಮೈಗೆ ತಾಕೋದು ಹೇಗೆ? ವಿಟಮಿನ್ ಡಿ ದೊರೆಯೋದು ಎಲ್ಲಿಂದ ಗೊತ್ತಾ? ವಿಟಮಿನ್ ಡಿ ನೀಡುವ ಆಹಾರಗಳು ಬೇಕಷ್ಟುವೆ. ಮೀನು ಹಾಗೂ ಮೀನೆಣ್ಣೆಯ ವಸ್ತುಗಳಲ್ಲಿ ಡಿ ಜೀವಸತ್ವ ಸಮೃದ್ಧವಾಗಿದೆ. ಉತ್ತಮ ಕೊಬ್ಬಿನಾಂಶವಿರುವ ಟ್ರೌಟ್, ಸಾಲ್ಮನ್, ಟ್ಯೂನಾ ಮತ್ತು ಮ್ಯಾಕ್ರಿಲ್ನಂತಹ ಮೀನುಗಳಲ್ಲಿ ವಿಟಮಿನ್ ಡಿ ಹೆಚ್ಚಿನ ಪ್ರಮಾಣದಲ್ಲಿ ದೊರೆಯುತ್ತೆ. ಇದಲ್ಲದೆ ಮೀನೆಣ್ಣೆಯ ಮೂಲಕವೂ ನೈಸರ್ಗಿಕವಾಗಿ ವಿಟಮಿನ್ ಡಿ ಪಡೆಯುವುದಕ್ಕೆ ಸಾಧ್ಯವಿದೆ. ಮೊಟ್ಟೆ ಇದರ ಬಿಳಿ ಭಾಗದಲ್ಲಿ ಪ್ರೋಟೀನ್ ಸಾಂದ್ರವಾಗಿ ಇರುತ್ತೆ. ಹಳದಿ ಭಾಗದಲ್ಲಿ ಕೊಬ್ಬು, ಖನಿಜಗಳು ಮತ್ತು ವಿಟಮಿನ್ ಡಿ, ಎ ಮತ್ತು ಬಿ ವಿಟಮಿನ್ಗಳು ದೊರೆಯುತ್ತೆ. ಅಣಬೆ ಸೂರ್ಯನ ಬೆಳಕಿಗೆ ಒಡ್ಡಿದಾಗ ವಿಟಮಿನ್ ಡಿ ಸಂಶ್ಲೇಷಿಸಿಕೊಳ್ಳುವ ಸಾಮರ್ಥ್ಯವನ್ನ ಅಣಬೆಗಳು ಸಹ ಹೊಂದಿವೆ. ನೈಸರ್ಗಿಕವಾಗಿ ಬೆಳೆದಿರುವ ಅಣಬೆಗಳಲ್ಲಿ ಡಿ ಜೀವಸತ್ವ ಹೆಚ್ಚು ಸಾಂದ್ರವಾಗಿರುತ್ತೆ. ಆದರೆ ನೈಸರ್ಗಿಕವಾಗಿ ಬೆಳೆಯುವ ಅಣಬೆಗಳು ಅಷ್ಟು ವ್ಯಾಪಕವಾಗಿ ಲಭ್ಯವಾಗುವುದಿಲ್ಲ. ಕೃಷಿಯ ಮೂಲಕ ಬೆಳೆಸಿರುವ ಅಣಬೆಗಳ ಮೂಲಕವೂ ಡಿ ಜೀವಸತ್ವವನ್ನು ಪಡೆಯಬಹುದು. ಡೇರಿ ಉತ್ಪನ್ನಗಳು. ಹಸುವಿನ ಹಾಲು ಸಹ ಡಿ ಜೀವಸತ್ವದ ಸ್ವಾಭಾವಿಕ ಮೂಲ. ಹಾಲು, ಮೊಸರು, ಬೆಣ್ಣೆ, ಚೀಸ್ಗಳ ಮೂಲಕ ವಿಟಮಿನ್ ಡಿ ಅನ್ನು ಪಡೆಯಬಹುದು. ಅದಷ್ಟೇ ಅಲ್ಲ, ಹಾಲಿಗೆ ಪರ್ಯಾಯವಾಗಿ ಬಳಸುವ ಸೋಯಾ ಹಾಲು, ಅಕ್ಕಿ ಹಾಲು, ತೆಂಗಿನ ಹಾಲು, ಬಾದಾಮಿ ಹಾಲುಗಳಲ್ಲೂ ವಿಟಮಿನ್ ಡಿ ಸಾಕಷ್ಟು ಅಡಗಿದೆ. ಉಳಿದೆಲ್ಲ ಪೋಷಕಾಂಶಗಳು ಆರೋಗ್ಯವಂತ ವ್ಯಕ್ತಿಗೆ ಒಂದು ದಿನಕ್ಕೆ ಇಂತಿಷ್ಟು ಬೇಕು ಅಂತ ತಜ್ಞರು ನಿಖರವಾಗಿ ಹೇಳಿದ್ದಾರೆ. ಅದೇ ಲೆಕ್ಕದಲ್ಲಿ ವಿಟಮಿನ್ ಡಿ ಒಂದು ದಿನಕ್ಕೆ ಎಷ್ಟು ಬೇಕು ಅಂತ ತಜ್ಞರಲ್ಲೂ ಒಂದೇ ರೀತಿಯ ಅಭಿಪ್ರಾಯವಿಲ್ಲ. ಆದರೆ ಆರೋಗ್ಯವಂತ ವಯಸ್ಕನಿಗೆ ಪ್ರತಿದಿನ 70 ಮೈಕ್ರೋಗ್ರಾಂ ವಿಟಮಿನ್ ಡಿ ಜೀವಸತ್ವ ಸಾಕಾಗತ್ತೆ ಅಂತ ಹೇಳಲಾಗುತ್ತೆ. ಆದ್ರೆ ನಮ್ಗೆ ವಿಟಮಿನ್ ಡಿ ಕೊರತೆ ಇದೆ ಅಂತ ಹೇಗೆ ತಿಳಿಯೋದು? ಕೊರತೆಯಾದ್ರೆ ಕೆಲವು ನೋವುಗಳು ಮತ್ತೆ ಮತ್ತೆ ಕಾಣಬಹುದು. ನಿಮ್ಗೆ ಔಷಧಿಯಲ್ಲಿ ಉಪಶಮನಗೊಂಡ್ರೂ ತಿರುಗಿ ಬರಬಹುದು. ಅಂದ್ರೆ ಸ್ನಾಯು ನೋವು ಅಥವಾ ಸ್ನಾಯು ಸೆಳೆತಗಳು ಕೆಲಕಾಲ ಬಾಧಿಸಿ ಕಡಿಮೆಯಾದಂತೆನಿಸಿ ಮತ್ತೆ ಮತ್ತೆ ಬರುತ್ತೆ. ಆರ್ಥರೈಟಿಸ್ನಂತೆ ಮೂಳೆಗಳಲ್ಲಿ ನೋವು ಕಾಣಬಹುದು. ಮೂಳೆ ಮುರಿತವೂ ಸಂಭವಿಸಬಹುದು. ಪದೇ ಪದೇ ಸೋಂಕುಗಳು ಬಾಧಿಸ್ತಾ ಇದ್ರೆ ವಿಟಮಿನ್ ಡಿ ಕೊರತೆಯೂ ಕಾಣಬಹುದು. ಊಟ ಮಾಡಿದ್ರು, ನಿದ್ದೆ ಸಾಕಷ್ಟು ಮಾಡಿದ್ರು ಸದಾ ಆಯಾಸ ಕಾಡುತ್ತಲೇ ಇದೆ ಎಂದಾದ್ರೆ ವಿಟಮಿನ್ ಡಿ ಜೀವಸತ್ವ ಕಡಿಮೆ ಇರಬಹುದು. ಮೂಡ್ ಏರುಪೇರಾಗುವುದು ಸಹ ವಿಟಮಿನ್ ಡಿ ಕೊರತೆಯ ಲಕ್ಷಣಗಳಲ್ಲಿ ಒಂದು. ಇಂಥ ಸಮಸ್ಯೆಗಳು ಕಂಡ್ರೆ ಅಂಗಡಿಯಲ್ಲಿ ದೊರೆಯುವ ವಿಟಮಿನ್ ಡಿ ಪೂರಕ ಮಾತ್ರೆಗಳನ್ನು ತಂದು ಗುಳು ಮಾಡೋದಲ್ಲ. ಈ ಲಕ್ಷಣಗಳು ಬೇರಾವುದೇ ಸಮಸ್ಯೆಯ ಸೂಚಕವಲ್ಲ ಎಂಬುದನ್ನ ಮೊದಲು ವೈದ್ಯರು ದೃಢಪಡಿಸಬೇಕು. ವಿಟಮಿನ್ ಡಿ ಮಟ್ಟ ಎಷ್ಟಿದೆ ಎಂಬುದು ಪತ್ತೆಯಾದ ನಂತರ ಮುಂದೆ ಮಾಡಬೇಕಾಗಿದ್ದೇನು ಎಂಬುದನ್ನ ವೈದ್ಯರೇ ಸೂಚಿಸುತ್ತಾರೆ. ಆದ್ರೆ ಮದ್ದು ಮಾಡೋದಕ್ಕಿಂತ ಮೊದಲೇ ತಡೆಯುವುದು ಜಾಣತನ ಆಗಿರೋದ್ರಿಂದ ನಮ್ಮ ಆಹಾರದಲ್ಲಿ ವಿಟಮಿನ್ ಡಿ ಸಮೃದ್ಧವಾಗಿ ಇರುವಂತೆ ಗಮನಿಸೋದು ಜಾಣತನ. ಸಂಜನಾ ವಾಲ್ತಾಜೆ, ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.